ಚೊಟ್ನಳ್ಳಿ ಗ್ರಾಮದಲ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯ ಚೊಟ್ನಳ್ಳಿ ಗ್ರಾಮದಲ್ಲಿ ಇವತ್ತು ಸಿ.ಕೆ. ರಾಜೇಗೌಡರು ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಮಹಾನುಭಾವರು, 101 ವರ್ಷಗಳ ಕಾಲ ಬಾಳಿ ಬದುಕಿದವರು. ಈ ಸನೇಶ್ವರನ ಕಥಾಭಾಗ ಮತ್ತು ಸಾನಂದ ಗಣೇಶ, ಐರಾವತ ಎಲ್ಲಾ ಕಥೆಗಳನ್ನ 106 ಗ್ರಾಮಗಳಲ್ಲಿ ಮಾಡಿದಂತ ಮಹಾವಿದ್ವಾಂಸರು, ಜಾನಪದ ಕಲಾವಿದರು, ರಾಷ್ಟ್ರಮಟ್ಟದಲ್ಲಿ ಕೀರ್ತಿಯನ್ನು ಪಡೆದಂತ ಮಹಾಪುಣ್ಯವಂತರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗಿಷ್ಟವಾದ ರಾಜಸತ್ಯವ್ರತ ಅಥವಾ ಶನಿ ಪ್ರಭಾವ ಅನ್ನೋ ಕಥೆಯನ್ನು ನಾವಿವತ್ತು ಅವ್ರಿಗೋಸ್ಕರವಾಗಿ ಈ ಚೊಟ್ನಳ್ಳಿ ಗ್ರಾಮದಲ್ಲಿ ಭಕ್ತಿಯಿಂದ ಆಡಿ ಕೇಳಿ ಕೊಂಡಾಡುವಂತ ಒಂದು ಶುಭಗಳಿಗೆ ಇವತ್ತು ಭಗವಂತ ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ಸತ್ಯವ್ರತ ಮಹಾರಾಜನ ಕಥೆಯಲ್ಲೂ ಕೂಡ ಸನೇಶ್ವರನ ಒಂದು ವರ್ಣನೆ ಮಾಡುವಂತ ಸಂದರ್ಭದಲ್ಲಿ ಆ ಸನೇಶ್ವರನನ್ನ ಪೂಜೆ ಮಾಡಬೇಕು. ತಂದೆ ತಾಯಿಗಳಿಗೆ ಅಪಾರವಾದಂತ ಪರೀಕ್ಷೆಯನ್ನು ಮಾಡಿದವನು, ತಂದೆಗೆ ಕುಷ್ಠರೋಗವನ್ನು ಕೊಟ್ಟವನು, ಅರಣ್ಯನಿಗೆ ಅಳವತನ ಕೊಟ್ಟವನು, ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡಿದವನು, ಅವನನ್ನು ಭಕ್ತಿಯಿಂದ ಪೂಜೆ ಮಾಡು. ಸತ್ಯವ್ರತ ಮಹಾರಾಜ ಅವನನ್ನು ಪೂಜೆ ಮಾಡು ಅಂದಾಗ, ಪೂಜ್ಯರೇ, ಕಂಡವರಿಗೆಲ್ಲ ಕಷ್ಟ ಕೊಡೋವನ್ನ ನಾವು ಪೂಜೆ ಮಾಡಬೇಕೇನೋ? ತಂದೆ ತಾಯಿಗಳಿಗೆ ಕಷ್ಟಗಳನ್ನು ಕೊಟ್ಟವನ್ನ ನಾವು ಪೂಜೆ ಮಾಡಬೇಕೇನೋ? ಎಲ್ಲಕ್ಕಿಂತ ಹೆಚ್ಚಾಗಿ ಮಾತೃದೈವಭವ, ಪಿತೃದೈವಭವ, ಆಚಾರ್ಯ ದೈವಭವ ಅಂತ ವೇದ ಉಪನಿಷತ್ತುಗಳೆಲ್ಲ ತಾಯಿ ತಂದೆನೇ ದೇವರು ಅಂತ ಹೇಳುವಾಗ, ಆ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಂತ ದುಷ್ಟಗ್ರಹವನ್ನ ಯಾವತ್ತೂ ನಾನು ಪೂಜೆ ಮಾಡ ಸಾಧ್ಯವಿಲ್ಲ ಅಂದಾಗ, ಇಲ್ಲ ಸತ್ಯವ್ರತ ಮಹಾರಾಜ ನೀನು ಪೂಜೆ ಮಾಡಲೇಬೇಕು ಅಂತ ಯಾವ ವಿಧವಾಗಿ ಕೇಳ್ಕೋತಾ ಇದ್ದಾರೆ ಪಶುಪತಿ ಶಾಸ್ತ್ರಿಗಳು. ಅಲ್ಲಿ ಸತ್ಯವ್ರತ ಮಹಾರಾಜ ಪೂಜೆ ಮಾಡದೆ ತಾನು ಕೇಳ್ತಾನೆ. ಇಲ್ಲಿ ನಮ್ಮ ರಾಜೇಗೌಡರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವ ಸಲುವಾಗಿ ಇವತ್ತು ನಾವಿಲ್ಲಿ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸೋಣ. ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ಯಾವ 12 ಗಂಟೆ ಕಳೆದ ಮೇಲೆ ಅವರಿಗೆ ಉತ್ತರ ಕ್ರಿಯಾದಿಯ ಪವಿತ್ರವಾದ ಕೈಲಾಸ ಶಿವಗಣರಾಧನ ಮಹೋತ್ಸವದ ಪುಣ್ಯ ಕಾರ್ಯಕ್ರಮ ವಿಜೃಂಭಣೆಯಿಂದ ಅವರಿಗೆ ಪೂಜೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋದ್ರ ಜೊತೆಗೆ ಆ ಪರಮ ಪೂಜ್ಯರಿಗೆ ಕೈಲಾಸ ವೈಕುಂಠವನ್ನು ನಾವೆಲ್ಲರೂ ಕೂಡ ಬಯಸೋಣ. ಇಲ್ಲಿ ಆ ಸನೇಶ್ವರನ ಪೂಜೆ ಅಖಂಡವಾಗಿ ನಡಿಬೇಕು ಅಂದಾಗ ಸನೇಶ್ವರನ ಧ್ಯಾನ ಮಾಡ್ತಾ, ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ. ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ. ಶನಿದೇವಾ ಮೂಲೋಕದ ಒಡೆಯ, ತಂದೆ ಬಂದು ಕಾಪಾಡೆಯ, ಸ್ವಾಮಿ ಶನಿದೇವಾ. ಶನಿದೇವ ಸ್ವಾಮಿ ಶನಿದೇವ, ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ, ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನು ಬಂದಿರುವೆ, ಸ್ವಾಮಿ ಶನಿದೇವ ಶಕಟಾಂಬುಯ ಒಡೆಯ, ತಂದೆ ನೀನು ಬಂದು ಕಾಪಾಡೆಯ.
ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವ ನೀನು ಸ್ವಾಮಿ ಬರಿಗಯ್ಯ ಭಕ್ತ ನಾನು ನಿನಗೆ ಕೊಡಲಿ ನಾನು ಸ್ವಾಮಿ ನಿನಗೆ ಕೊಡಲಿ ನಾನು ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವ ಶಕಟಾಪ್ರಿಯ ಒಡೆಯ ದೇನು ಗಂಗಾನ ಅಂದು ಕಾಪಾಡೆಯ ಸ್ವಾಮಿ ಬಂಧು ಬಳಗ ನೀನೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಂಬಿ ಬಂದಿರುವ ನಿಜ ಭಕ್ತನ ನೀನುದಯ ಸ್ವಾಮಿ ಶನಿದೇವ ಲೋಕದ ಒಡೆಯ ತಂದೆ ನೀನು ಕಲಾನು ಬಂಧು ಕಾಪಾಡೆಯ ತಂದೆ ನೀನು ಕಲಾನು ಬಂಧು ಕಾಪಾಡೆಯ ಬಂಧು ಕಾಪಾಡೆಯ ಬಂಧು ಕಾಪಾಡೆಯ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಪನ ಪಾದಕ್ಕೆ ಗೋವಿಂದ ಗೋವಿಂದ. ಈ ಪಶುಪತಿ ಶಾಸ್ತ್ರಿಗಳೇ ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗ್ರಿ. ಸತ್ಯಸಂಧನಾದ ಈ ಸತ್ಯವ್ರತ ಯಾವತ್ತೂ ಕೂಡ ಇಂತಹ ಧರ್ಮದ ಕೆಲಸವನ್ನು ಮಾಡಲಾರ. ತಂದೆಗೆ ಕುಷ್ಠರೋಗ ಕೊಟ್ಟವನ್ನ ನಾನು ಪೂಜೆ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನಾವಿಲ್ಲಿ ಪೂಜೆ ಮಾಡಿದೀವಿ, ಅಲ್ಲಿ ಸತ್ಯವ್ರತ ಪೂಜೆ ಮಾಡಲಿಲ್ಲ, ಗ್ರಾಚಾರಕ್ಕೆ ಇಡ್ತವನಿಗೆ. ಮುಂದಿನ ಗ್ರಹ ಹೇಳ್ಕೊಂಡು ಹೋಗಿ ಎಂದಾಗ ಮುಂದಿನ ಗ್ರಹ ಶ್ರೀರಾಹು ಕೇತುಗಳು ಶ್ರೀರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವು. ಶ್ರೀರಾಹು ಕೇತುಗಳು 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 ರಾಹು ಕೇತವೇ ನಮಃ. ರಾಹುಕೇತುಗಳು ವಿಜಯದ ಹಾದಿ ಮತ್ತು ಯಾವ ಮನುಷ್ಯನಾಗಿರ್ತಕ್ಕಂಥ ಅವನಿಗೆ ಬಾಹುಬಲ ಶಕ್ತಿಯನ್ನು ಕೊಡ್ತಕ್ಕಂತಹ ಗ್ರಹಗಳು. ಭೂತ ಪೀಡೆ ಪಿಶಾಚಿಗಳು ಯಾವುದು ಹತ್ರಕ್ಕೆ ಬರಲ್ವಂತೆ ರಾಹುಕೇತುಗಳು ಪೂಜೆ ಮಾಡಿಬಿಟ್ರೆ. ಎಲ್ಲಿ ಒಳ್ಳೆ ಕೆಲಸ ನಡೆಯುತ್ತ ಕೆಲಸನ ಮುರಿದಾಕಕ್ಕೆ ನೋಡ್ತಾವಂತೆ ರಾಹುಕೇತುಗಳು. ಅದಕ್ಕೆ ನಾವು ಒಳ್ಳೆ ಕೆಲಸಕ್ಕೆ ಹೋಗೋ ಕ್ಯಾಲೆಂಡರ್ ತೆಗೆದು ನೋಡ್ತೀವಿ, ರಾಹು ಕಾಲ ಎಷ್ಟೊತ್ತಿಂದ ಎಷ್ಟೊತ್ತಿಗಿದೆ ಅಂತ. ಅವ್ರನ್ನ ಪೂಜೆ ಮಾಡಿ ಹೊಲಿಸ್ಕೊಂಡ್ಬಿಟ್ರೆ ಹಿತಶತ್ರುಗಳ ಸರ್ವನಾಶ. ನಮ್ಮ ಜೊತೆಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ, ಅವರು ಇಳಿಮುಖವಾಗ್ತಾರಂತೆ, ಹಾಳಾಗ್ತಾರಂತೆ. ಹಾಗೆ ಭೂತ ಪೀಡೆ ಪಿಶಾಚಿಗಳು ಮತ್ತು ಮಾಟಾಕೂಟ ಯಂತ್ರ ಮಂತ್ರ ಮಾಡಿಸ್ತಾರಲ್ಲ ನಮಗಾಗದಿದ್ದವರು, ಅದು ಅವರಿಗೆ ವಾಪಸ್ ಹೋಯ್ತದಂತೆ. ಅದಕ್ಕೆ ಈ ಗ್ರಹಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕು. ಭಾನುವಾರ ಸೂರ್ಯ, ಸೋಮವಾರ ಚಂದ್ರ, ಮಂಗಳವಾರ ಮಂಗಳ ಅಂತ ಹೇಳಿದೆ. ಈ ಗ್ರಹಗಳಿಗೆ ವಾರವೇ ಇಲ್ಲ, ಪ್ರತಿನಿತ್ಯ ರಾಹು ಕಾಲ ಇದೆ. ಯಾವ ಒಂದಕ್ಕೆ ಉದ್ದಿನ ಕಾಳು, ಒಂದಕ್ಕೆ ಉರುಳಿ ಕಾಳಿಟ್ಟು ಪೂಜೆ ಮಾಡಬೇಕು. ಒಂದು ಮೇಕೆ ಮೇಲೆ ಕೂತು ಒಂದು ಸಿಂಹದ ಮೇಲೆ ಕೂತು ಸಂಚಾರ ಮಾಡಿದ್ರೆ ಇನ್ನೊಂದು ಗಿಳಿ ಮೇಲೆ ಕೂತು ಸಂಚಾರ ಮಾಡುತ್ತೆ. ಒಂದಕ್ಕೆ ಗೋಮೇಧಕಾರರು, ಇನ್ನೊಂದಕ್ಕೆ ವೈಡೂರ್ಯದ ಹರಳು. ರಾಹುವನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರು. ಹೆಣ್ಣು ಮಕ್ಕಳು ಹುತ್ತಕ್ಕೆ ತನಿ ಎರಿತಲ್ಲ, ಇದು ರಾಹು ಪೂಜೆ ಮಾಡದಷ್ಟು ಪುಣ್ಯ. ಸರ್ಪದೋಷ ಅಂತ ಹೇಳ್ತೀವಲ್ಲ, ಅದು ನಿವಾರಣೆ ಆಗುತ್ತಂತೆ. ಕೇತುವನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಗರ್ಕೆನಿಟ್ಟು ಧರ್ಮೆನಿಟ್ಟು ಗಣಪತಿಯನ್ನು ಪೂಜೆ ಮಾಡಿಬಿಟ್ರೆ ನವಗ್ರಹಗಳನ್ನೇ ಪೂಜೆ ಮಾಡಿದಷ್ಟು ಪುಣ್ಯ ಅಂದಾಗ ಅಲ್ಲಿ ಸತ್ಯವ್ರತ ಮಹಾರಾಜನ ಆಸ್ಥಾನದಲ್ಲಿ ಮತ್ತು ನಮ್ಮ ಚೊಟ್ಟಳ್ಳಿ ಗ್ರಾಮದ ರಾಚೇಗೌಡರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತಹ ಈ ನವಗ್ರಹಗಳ ಪೂಜೆಯನ್ನು ಸಮಾಪ್ತಿ ಮಾಡೋಣ. ಎಲ್ಲರೂ ಕೈ ಮುಗಿದು 2 ಗ್ರಹಗಳಿಗೂ ಒಟ್ಟಿಗೆ ಪೂಜೆ.
अर्धकायं महावीर्यं चंद्रादित्य विमर्दनं सिंहिका गर्भसंभूतं तं राहुं प्रणमाम्यहम् पलाश पुष्पसंकाशं तारकाग्रमस्तकं रौद्रं रौद्रात्मकं घोरं तं केतुं प्रणमाम्यहम् राहुकेतुಗಳ ಪಾದಕ್ಕೆ ಗೋವಿಂದ ಗೋವಿಂದ ರಾಹುಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ ರಾಹುಕೇತುಗಳ ಪಾದಕ್ಕೆ. ನೂರಾರು ಕಥೆಗಳನ್ನು ನೂರಾರು ಗ್ರಾಮಗಳಲ್ಲಿ ಮಾಡಿದಂತ ಮಹಾನ್ ಭಾವರು ನಮ್ಮ ರಾಚೇಗೌಡರು. ಇವತ್ತು ಅವರ ಪುಣ್ಯ ದಿನವನ್ನು ಮಾಡ್ತಾ ಇರೋ ನಾವೊಬ್ಬ ಚಿಕ್ಕ ಕಲಾವಿದ, ಅವರ ಆಶೀರ್ವಾದ ನನಗೂ ಇರಲಿ. 101 ವರ್ಷಗಳ ಕಾಲ ಬಾಳಿ ಬದುಕಿದಂತ ನಮ್ಮ ಈ ಜಾನಪದ ಕಲಾವಿದರು ಶ್ರೇಷ್ಠ ಮಟ್ಟದ ಕಲಾವಿದರಾಗಿ ಅವರ ಬಗ್ಗೆ ಬಹಳವಾದಂಥ ವಿಚಾರಗಳನ್ನು ಕೇಳದೆ ಎಲ್ಲಾ ವಿಚಾರಗಳನ್ನ ಅರ್ದು ಕುಡಿದಿದ್ದವರು ಮಹಾಜ್ಞಾನಿಗಳು. ಇವತ್ತು ಇಂಥ ರತ್ನಗಳನ್ನು ಕಳ್ಕೊಂಡ ಮೇಲೆ ಮತ್ತೆ ಸಿಗಲ್ಲ. ಇದು ಇಂಥ 101 ವರ್ಷಗಳ ಕಾಲ ಬಾಳಿ ಬದುಕಿದಂತ ನಮ್ಮಂತ ನೂರಾರು ಜನಗಳಿಗೆ ದಾರಿದೀಪವಾದಂಥ ಈ ಮಹಾನುಭಾವರ ಪುಣ್ಯ ದಿವಸ ಇವತ್ತು ಆಚರಣೆ ಮಾಡ್ತಾ ನವಗ್ರಹಗಳ ಪೂಜೆಯನ್ನು ಇವತ್ತು ಸಮಾಪ್ತಿ ಮಾಡಿದ್ದೀವಿ ಸತ್ಯವ್ರತ ಮಹಾರಾಜನ ಕಥೆಯಲ್ಲಿ. ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಮೋಕ್ಷವನ್ನ ಕೈಲಾಸವನ್ನ ಕೊಟ್ಟು ಕಾಪಾಡಲಿ ಅಂತ ಅವರನ್ನ ಕೊಂಡಾಡುವಂತ ಈ ಒಂದು ಗೀತೆ ನಮ್ಮ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ. ಗ್ರಾಮದಲ್ಲಿ ಬಾಳಿ 100 ವರ್ಷಗಳ ಕಾಲ ಜೀವನವ ತಾಳಿ ಎಲ್ಲರ ಬಿಟ್ಟು ಸ್ವರ್ಗವ ಸೇರಿದಿರಾ ರಾಜೇಗೌಡರೇ, ನಿಮಗೆ ಕೋಟಿ ನಮನಗಳು. ಅಯ್ಯ ರಾಜೇಗೌಡರೇ, ಜನರ ಹೆಗಲಿನಲ್ಲಿ ಚೊಚ್ಚಲಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಚೊಚ್ಚಲಿ ಗ್ರಾಮದ ಬೀದಿಯಲ್ಲಿ, ಯಾರದ ಮೆರವಣಿಗೆ ನಮ್ಮ ರಾಜೇಗೌಡರ ಮೆರವಣಿಗೆ, ಯಾರದ ಮೆರವಣಿಗೆ ನಮ್ಮ ರಾಜೇಗೌಡರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ರಾಜೇಗೌಡರೇ, ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲೆಲ್ಲ ಜಾರಿತು ಹೂಗೊಳಗೆ, ರಾಜೇಗೌಡರೇ ಅಯ್ಯೋ, ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲೆಲ್ಲ ಜಾರಿತು ಹೂಗೊಳಗೆ, ಲಿಂಗಮ್ಮನವರ ಮನೆ ದೀಪ ಆರಿಹೋಯಿತಲ್ಲವೋ ಶಿವನೇ, ಲಿಂಗಮ್ಮನವರ ಮನೆ ದೀಪ ಆರಿಹೋಯಿತಲ್ಲವೋ ಶಿವನೇ. 4 ಜನರ ಹೆಗಲಿನಲ್ಲಿ ಚೊಚ್ಚಲಿ ಗ್ರಾಮದ ಬೀದಿಯಲ್ಲಿ, ಯಾರದ
ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ರಾಜೇಗೌಡರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ರಾಜೇಗೌಡರೇ ಅಯ್ಯೋ ಬಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಜನರ ಜಗತ್ತಿನಲ್ಲಿ ಯಾರದಪ್ಪ ಮೆರವಣಿಗೆ ರಾಜೇಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ರಾಜೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಜಗತ್ತಿನಲ್ಲಿ ರಾಜೇಗೌಡರೇ ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಒಳಗೆ ರಾಜೇಗೌಡರೇ ಅಯ್ಯೋ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಮಾರದು ಒಳಗೆ ಜವರಾಯನು ಭೂಮಿಗೆ ಬಂದ ಹರಿಯಾದ ಮರವನ್ನು ಕಡಿದೆಯ ಜವರಾಯನು ಭೂಮಿಗೆ ಬಂದ ಹರಿಯಾದ ಮರವನ್ನು ಕಡಿದೆಯ ನಾಲ್ಕು ಜನರ ಹೆಗಲಿನಲ್ಲಿ ಚೊಚ್ಚಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ರಾಜೇಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ರಾಜೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚೊಚ್ಚಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ರಾಜೇಗೌಡರ ಮೆರವಣಿಗೆ ಯಾರದವ್ವ ಮೆರವಣಿಗೆ ರಾಜೇಗೌಡರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ರಾಜೇಗೌಡರೇ ಇಂದಿರಾರಮಣ ಗೋವಿಂದ ಗೋವಿಂದ ಮನೆ ದೇವರು ಮಂಟೆ ಸ್ವಾಮಿ ರಾಜಪ್ಪಾಜಿ ಸಿದ್ದಪ್ಪಾಜಿಯವರ ಪಾಲಕ್ಕಿ ಗೋವಿಂದ ಗೋವಿಂದ ಕುರುಬನಕಟ್ಟಯ್ಯನವರ ಪಾಲಕ್ಕಿ ಗೋವಿಂದ ಗೋವಿಂದ ಬಪ್ಪನಪುರದ ಒಡೆಯನ ಪಾಲಕ್ಕಿ ಗೋವಿಂದ 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 ಗೋವಿಂದ. ಈ ಪವಿತ್ರವಾದ ಶುಭಗಳಿಗೆ ಅವರಿಗೆ ಹಾಲು ತುಪ್ಪ ಎರೆಯುವುದರ ಜೊತೆಗೆ ಧರ್ಮಪತ್ನಿಯವರ ಅರಿಶಿನ ಕುಂಕುಮ ಹೂ ಮತ್ತು ಬಳೆಗಳನ್ನು ಸಮರ್ಪಿಸುವಂತಹ ಈ ಪೂಜೆ ಕೈಲಾಸ ಗಣರಾಧನ ಮಹೋತ್ಸವಕ್ಕೆ ಇವತ್ತು ರಾಜೇಗೌಡರು ತಾವು ಗುರುಭಕ್ತರಾದ ಒಂದು ಶುಭ ಫಲ ಶಿವಗಣರಾಧನ ಮಹೋತ್ಸವ ಇವರಿಗೆ ಗುರುಭಕ್ತರಾಗಿ ಗುರುದೀಕ್ಷೆಯನ್ನು ಪಡ್ಕೊಂಡಂತ ಮಹಾನುಭಾವರು 101 ವರ್ಷ
ವರ್ಷಗಳ ಕಾಲ ತಮ್ಮ ಆಯುಷ್ಯವಂತರಾಗಿ ಬಾಳದವರು. ಇಂಥ ಮಹಾನುಭಾವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಸಂದರ್ಭದಲ್ಲಿ ಇವತ್ತು ನಾವು ಭಕ್ತಿಯಿಂದ ಈ ಪುಣ್ಯಕಥೆ ಮತ್ತು ನಮ್ಮ ಬೊಪ್ಪಣಪುರದ ವರಮಠಾಧ್ಯಕ್ಷರಾದ ಷಟ್ಪದಿ ಬ್ರಹ್ಮ ಚಂದ್ರಶೇಖರ ಮಹಾಸ್ವಾಮಿಗಳವರು ದಿವ್ಯ ಪಾದ ಪೂಜೆ, ಯಾಕೆಂದರೆ ಗುರು ದೀಕ್ಷೆಯನ್ನು ಪಡ್ಕೊಂಡಂತ ಇವರಿಗೆ ಗುರುಗಳ ಪಾದ ಪೂಜೆ ಮತ್ತು ಈ ಪವಿತ್ರವಾದಂತ ಭಗವಂತನ ಕಥೆ, ಸತ್ಯವ್ರತ ಮಹಾರಾಜನ ಕಥೆಯನ್ನು ನೆರವೇರಿಸುವಂತ ಸಂದರ್ಭದಲ್ಲಿ ಈಗ ಅವರಿಗೆ ಮೋಕ್ಷವನ್ನ, ಭಗವಂತ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಅವರ ಒಂದು ಪವಿತ್ರವಾದಂತ ಪುಣ್ಯ ರುದ್ರಭೂಮಿಗೆ ಹೋಗುವಂತ ಸಂದರ್ಭ ಇಲ್ಲೇನಾಗಿದೆ. ತುಂಬಿದ ಸಭೆಯಲ್ಲಿ ಸತ್ಯವ್ರತ ಮಹಾರಾಜ ನೋಡಿದ್ರ ರಾಹುಕೇತುಗಳು ಪೂಜೆ ಮಾಡಿದ್ರೆ ವಿಜಯದ ಆದಿ ಬಾಹುಬಲ ಶಕ್ತಿ ಆದ್ರೂ ಸಿಗುತ್ತೆ. ಆ ಶನಿಯನ್ನು ಪೂಜೆ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಬಾಯಿಗೆ ಬಂದ ಹಾಗೆ ಪೇಚಾಡ್ತಾ ಕೈ ಚಪ್ಪಾಳೆ ತಟ್ಟಿ ತೊಡೆ ಕುಟ್ಟಿ ಜರಿದು ಮಾತನಾಡುತ್ತಿರಬೇಕಾದ್ರೆ ಪರಮಾತ್ಮ ಕುಪಿತನಾಗಿ ಬರ್ತಾ ಇದ್ದಾನೆ. ಛಾಯಿ ಕಲಿಬಾಯಿ, ಆ ಭಗವಂತ ಕುಪಿತನಾಗಿ ತಾನೆ ಬರ್ತಿರ್ಬೇಕಾದ್ರೆ ಸುರದೇವ ಗಂಧರ್ವ ವರಮಕುಟವನಾಂತು ವರಮಧೇಂದ್ರನ ಸೌಭಾಗ್ಯವನ್ನು ಮುರಿವೆ. ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ, ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ ಮೆರೆವನ ಗಗನಾಂತರದ ಗಂಭೀರ ಸ್ಥಳದೋಳ್ ಯಾರು ನೋಡಿ ಮಹಾರಾಜ, ಯಾರು ಋಷಿಗಳು ಕೋಪಾಟೋಪದಿಂದ ನಮ್ಮ ಮನೆಯ ಕಡೆ ಬರ್ತಾ ಇದ್ದಾರೆ. ಋಷಿಗಳ ಎಲ್ಲರೂ ಎದ್ದು ನಿಂತು ನಮಸ್ಕರಿಸ್ತಿರ್ಬೇಕಾದ್ರೆ ಸತ್ಯವ್ರತ ಗ್ರಾಚಾರ ಕೆಟ್ಟವನು ನೋಡ್ತಾ ಕೂತಿದ್ದಾನೆ, ಕಾಲ್ ಮೇಲೆ ಕಾಲ ಹಾಕೊಂಡು. ಬರಬರನೆ ಬಂದ ಪರಮಾತ್ಮ ಕೂತಿಗೆ ಕೈ ಹಾಕಿ ಎಳೆದು ಕೆಳಗೆ ಬೀಸಾಡಿ ಎಡಗಾಲಿನಿಂದ ಅವನ ಎದೆಗೆ ಜಾಡಿಸಿ ಒದ್ದ ಕೂಡಲೇ ಉರುಳಾಡಿ ಉರುಳಾಡಿ ಕೆಳಗೆ ಬಿದ್ದ. ಆ ಉರುಳಾಡಿ ಉರುಳಾಡಿ ಕೆಳಗಡೆ ಬಿದ್ದಿರಬೇಕಾದ್ರೆ ಯಾರು ಸ್ವಾಮಿ ತಾವು? ನಾನು ಯಾರು ಅಂತ ನಿನಗಿನ್ನೂ ಪರಿಚಯವಿಲ್ಲವೋ? ಯಾರು ಸ್ವಾಮಿ ತಾವು? ನೆರೆದ ಸಭೆಯೊಳಗೆ ಕೈ ಚಪ್ಪಾಳೆ ತಟ್ಟಿ ತೊಡೆ ಕುಟ್ಟಿ ಜರಿದು ಮಾತನಾಡಿದೆಯಲ್ಲ, ಆ ಗ್ರಹ ಶ್ರೇಷ್ಠನಾದ ಸನೇಶ್ವರನಾರು. ಸನೇಶ್ವರನೆಂದ ಕೂಡಲೇ ಹಾವು ಕಂಡವರಂತೆ ಹಿಂದಕ್ಕೋಗಿ ನಿಂತಿದ್ದಾರೆ. ಪರಮಾತ್ಮ ಏನೋ ಗೊತ್ತಿಲ್ಲದ ಆಡಿದ ಎರಡು ಮಾತಿಗೆ ನನಗೆ ಇಷ್ಟೊಂದು ಕೋಪವೇ? ಶಾಂತನಾಗು ದೇವ, ಶಾಂತನಾಗು. ಶಾಂತಿ. ಸತ್ಯವ್ರತ ನೆರೆದ ಸಭೆಯೊಳಗೆ ಕೈ ಚಪ್ಪಾಳಿಯನ್ನು ತಟ್ಟಿ ತೊಡೆ ಕುಟ್ಟಿ ಜರಿದು ಮಾತನಾಡಿದೆಯಲ್ಲ, ನಾನು ಬಂದರೂ ಕಂಡು ಕಾಡದಂತೆ ಕುಳಿತಿದ್ದೀಯಲ್ಲ, ನಿನ್ನ ಕಣ್ಣುಗಳನ್ನು ಕಿತ್ತಾಗಲೇ ನನಗೆ ಆನಂದ. ಬೇಡ ತಂದೆ, ಏನೋ ಗೊತ್ತಿಲ್ಲದ ಆಡಿದ ಎರಡು ಮಾತಿಗೆ ಕಣ್ಣು ಕೀಳುವಷ್ಟು ನಿರ್ಧಯನಾಗಬೇಡ. ಇದೊಂದು ಬಾರಿ ನನ್ನನ್ನು ಮನ್ನಿಸು ನನ್ನಪ್ಪ, ಮನ್ನಿಸು. ಎದ್ದರೆ ಕಾಲಿಡಿಯುವುದು, ಬಿದ್ದರೆ ಸಿಟ್ಟಿಡುವುದು ನೀನು ಹುಟ್ಟಿ ಕಸುಬು ಅಂತ ಕಾಣಿಸುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿಗೆ ಬಂದಾಗ ಹರಡುತ್ತಿದ್ದ ನೀನು ಈಗ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳುವಿಯ? ಇಲ್ಲ ಸತ್ಯವ್ರತ, ಕೊಟ್ಟ ಶಾಪ ಬಿಟ್ಟ ಮಾಡ ಯಾವತ್ತಿಗೂ ಗುರಿ ತಪ್ಪಲ್ಲ. ಬಂದ ಪ್ರಾರಬ್ಧವನ್ನು ಅನುಭವಿಸೇ ತೀರಬೇಕು. ಅನುಭವಿಸು ಪಾಪಿ. ಶನಿದೇವಾ ದೇವಾ ಶನಿದೇವಾ ದೇವಾ ಶನಿದೇವಾ ಪರಮಾತ್ಮ. ಹರಿಯದೆ ಮಾಡಿದ ಅಪರಾಧವನು ಹರಿಯದೆ ಮಾಡಿದ ಅಪರಾಧ
ಅರಿಯದೆ ಮಾಡಿದ ಅಪರಾಧವನು ಮನಸ್ಸಿ ಕಾಯೋ ಸುರಗುವರ ನೀನು ಮನಸ್ಸಿ ಕಾಯೋ ಸುರಗುವರ ನೀನು ಶರಣ ಪಾವನ ಶನಿದೇವಾ ಶರಣಕ್ಕೆ ನಯಿಸುವೆ ಮೈದೋರಿ ಸಲಗನು ಶರಣ ಪಾವನ ಶನಿದೇವಾ ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ನೀನು ಯಾರು ಎಂದು ತಿಳಿಯದೆ ನಾ ಹೋದೆ ನನ್ನದು ಎಂಬ ಮಾತಿಗೆ ಬದಿಯಾಗಿ ನೀನು ಯಾರು ಎಂದು ತಿಳಿಯದೆ ನಾ ಹೋದೆ ಅವರ ಬಾಧೆಗಳನ್ನು ಮನ್ನಿಸುದೇವಾ ಅವರ ಬಾಧೆಗಳನ್ನು ಮನ್ನಿಸುದೇವಾ ಹಡಿರಾವಧೆಗಳಲ್ಲಿ ಬಿಡದೆ ಮಾಡುವೆನು ಹಡಿದಾವರೆಗಳಲ್ಲಿ ಬಿಡದೆ ಮಾಡುವೆನು ಶರಣ ಪಾವನ ಶನಿದೇವಾ ದೇವಾ ಶನಿದೇವಾ ದೇವಾ ಶನಿದೇವರ ಪಾದಕ್ಕೆ